ರಾಮಾನುಜದಯಾ ಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಹರಿ ಓಂ. ಶ್ರೀ ಪಾದುಕಾ ಸಹಸ್ರ 69 ಪ್ರಭಾವ ಪದ್ಧತಿ 39. ನಾನು ವಸುಧಾ. ಎಲ್ಲರಿಗೂ ನಮಸ್ಕಾರ. ಈ ದಿನದ ಪದ್ಯ ಹೀಗಿದೆ. ದ್ವಿತಯಂ ಪ್ರತಿಯಂತಿ ರಂಗಭರ್ತುಃ ಕತಿಚಿತ್ ಕಾಂಚನ ಪಾದುಕೆ ಶರಣ್ಯಂ ಅಭಯಾನ್ವಿತಂ ಅಗ್ರಿಮಂ ಕರಂ ವಾ ಭವತಿ ಶೇಖರಿತಂ ಪದಾಂಬುಜಂ. ಇದರ ಅರ್ಥ ಹೀಗಿದೆ. ಬಂಗಾರದ ಪದರಕ್ಷಿಣಿಯೇ, ಕೆಲವರು ಪುಣ್ಯಶಾಲಿಗಳು ಅಭಯ ಮುದ್ರೆಯಿಂದ ಕೂಡಿಕೊಂಡಿರುವ ಮುಂದೆ ಬಂದಿರುವ ಕೈಯನ್ನಾಗಲಿ ನೀನು ಹೊತ್ತಿರುವ ಅಡಿದಾವರೆಗಳನ್ನಾಗಲಿ ಎರಡನ್ನೂ ಕಾಪಾಡತಕ್ಕದ್ದೆಂದು ನಂಬುತ್ತಾರೆ. ಅರ್ಥ ಬಹಳ ಸರಳವಾಗಿದೆ. ಜಗತ್ತಿನಲ್ಲಿ ಪುಣ್ಯಶಾಲಿಗಳಾದವರು ಭಗವಂತನ ಅಭಯ ಮುದ್ರೆಯ ಕೈಯನ್ನು ಸೇವಿಸಿ ತಮಗೆ ರಕ್ಷಣೆ ದೊರೆಯಿತೆಂದು ನಿಶ್ಚಿಂತೆಯಿಂದ ಇರುತ್ತಾರೆ ಮತ್ತು ಭಗವಂತನ ಶ್ರೀಪಾದಗಳನ್ನು ಅದನ್ನು ಆಶ್ರಯಿಸಿರುವ ಆಳ್ವಾರ್ ಆಚಾರ್ಯರುಗಳು ತಮ್ಮನ್ನು ಭಗವಂತನಿಗೆ ಜೋಡಿಸುತ್ತಾರೆ ಎಂಬುದನ್ನು ನಂಬಿ ನಿಶ್ಚಿಂತೆಯಿಂದ ಇರುತ್ತಾರೆ, ಭರವಸೆಯಿಂದ ಬದುಕುತ್ತಾರೆ. ಯದಿ ತ್ವಯಿ ರಕ್ಷತಿ ರಕ್ಷತಿ ಕಿಮನ್ಯೈಹಿ ಯದಿ ತ್ವಯಿ ನ ರಕ್ಷತಿ ರಕ್ಷತಿ ಕಿಮನ್ಯೈಹಿ. ಹಾಗೆಂದರೆ ಭಗವಂತ ಕೈ ಹಿಡಿದರೆ ಕಾಪಾಡಲು ಇನ್ಯಾರು ಬೇಕು? ಭಗವಂತ ಕೈ ಬಿಟ್ಟರೆ ಇನ್ನು ಯಾರು ಕೈ ಹಿಡಿದು ಏನು ಪ್ರಯೋಜನ? ಹಾಗೆಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಹಾಗೆ ನಿಶ್ಚಿತವಾಗಿ ಭಗವಂತ ಜೀವಾತ್ಮನ ಕೈ ಬಿಡದೆ ಹಿಡಿಯಬೇಕಾದರೆ ಆಚಾರ್ಯರುಗಳು ನಮ್ಮನ್ನು ಅವನಲ್ಲಿಗೆ ಕರೆದುಕೊಂಡು ಹೋಗಬೇಕು. ಹೀಗಾಗಿ ಭಗವಂತನನ್ನು ಆಚಾರ್ಯರನ್ನು ಇಬ್ಬರನ್ನು ನಂಬಿದವರು ಪುಣ್ಯಶಾಲಿಗಳು ಎಂದು ಹೇಳಿದ್ದಾರೆ ಶ್ರೀ ವೇದಾಂತ ದೇಶಿಕರು. ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲದ ಆದರೆ ಪ್ರಚಲಿತವಾಗಿರುವ ಒಂದು ರೋಚಕ ಕಥೆ ಹೇಳುತ್ತೇನೆ ಕೇಳಿ. ಲಂಕೆಗೆ ಸೇತು ಬಂಧನವಾಗುತ್ತಿತ್ತು. ನಳನ ನೇತೃತ್ವದಲ್ಲಿ ಕಪಿಗಳೆಲ್ಲ ಭಾರೀ ಮರದ ದಿಮ್ಮಿಗಳನ್ನು ಬಂಡೆಗಲ್ಲುಗಳನ್ನು ತಂದು ಸಮುದ್ರದಲ್ಲಿ ಹಾಕುತ್ತಿದ್ದರು. ಬಂಡೆಗಳ ಮೇಲೆ ಶ್ರೀರಾಮ ಎಂದು ಬರೆದು ಹಾಕುತ್ತಿದ್ದರಂತೆ. ಆದ್ದರಿಂದ ಅದು ಮುಳುಗುತ್ತಿರಲಿಲ್ಲವಂತೆ. ಇದನ್ನೆಲ್ಲ ನೋಡುತ್ತಾ ಕುಳಿತಿದ್ದ ಶ್ರೀರಾಮನಿಗೆ ತಾನೂ ಒಂದು ಕಲ್ಲನ್ನು ಜೋಡಿಸಬೇಕೆಂದು ಆಸೆಯಾಯಿತು. ಒಂದು ಕಲ್ಲನ್ನು ಎತ್ತಿ ಸಮುದ್ರಕ್ಕೆ ಹಾಕಿದ. ಆದರೆ ಅದು ತೇಲಲಿಲ್ಲ, ಮುಳುಗಿ ಹೋಯಿತು. ಶ್ರೀರಾಮ ಪೆಚ್ಚಾಗಿ ಬಿಟ್ಟ. ಸದ್ಯ ಯಾರೂ ನೋಡಲಿಲ್ಲ ತಾನೇ ಎಂದು ಸುತ್ತಮುತ್ತ ನೋಡಿದ. ಆದರೆ ಆಗ ಅಲ್ಲಿಗೆ ಬಂದ ಹನುಮಂತನು ನಗುತ್ತಾ, ಪ್ರಭು, ಕಲ್ಲು ಏಕೆ ಮುಳುಗಿ ಹೋಯಿತೆಂದು ಯೋಚಿಸುತ್ತಿದ್ದೀರಾ? ನೀವೇ ಕೈಬಿಟ್ಟ ಮೇಲೆ ಅದು ಮುಳುಗದೆ ತೇಲಲು ಸಾಧ್ಯವೇ ಎಂದನು. ಭಗವಂತನೇ ಕೈಬಿಟ್ಟರೆ ಜೀವಾತ್ಮನು ಭವಸಾಗರದಲ್ಲಿ ಮುಳುಗಿ ಹೋಗುತ್ತಾನೆ, ತೇಲಿ ದಡ ಸೇರುವುದಿಲ್ಲ ಎಂದನು. ಇನ್ನೊಮ್ಮೆ ಶ್ರೀರಾಮ ಕಾಡಿನಲ್ಲಿ ಒಂದು ಬಂಡೆಯ ಮೇಲೆ ಕುಳಿತಿದ್ದ. ಎಲ್ಲಿಗೋ ಎದ್ದು ಹೋಗಬೇಕಾಯಿತು. ಆಗ ಅವನು ತನ್ನ ಕೈಲಿದ್ದ ಬಾಣವನ್ನು ನೆಲಕ್ಕೆ ಚುಚ್ಚಿ ಹೋದನು. ಮತ್ತೆ ಹಿಂತಿರುಗಿ ಬಂದು ಬಾಣವನ್ನು ತೆಗೆದುಕೊಳ್ಳಲು ಹೋದಾಗ ಒಂದು ಕಪ್ಪೆಯ ಕಾಲನ್ನು ಸೇರಿಸಿ ಬಾಣವನ್ನು ಚುಚ್ಚಿದ್ದು ತಿಳಿಯಿತು. ಕಪ್ಪೆ ಬಹಳ ಕಷ್ಟಪಡುತ್ತಿತ್ತು, ಕಣ್ಣೀರು ಸುರಿಸುತ್ತಿತ್ತು. ಆಗ ಶ್ರೀರಾಮ ನೊಂದುಕೊಂಡು, ಅಲ್ಲ, ನೀನು ಕಿರುಚಾಡಬಾರದಿತ್ತೇ? ಕಾಪಾಡಿ ಎಂದು ಕೂಗಿಕೊಂಡಿದ್ದರೆ ಇಲ್ಲಿ ಯಾರಾದರೂ ಬಂದು ನಿನ್ನನ್ನು ಕಾಪಾಡುತ್ತಿದ್ದರು. ಸುಮ್ಮನೆ ಎಷ್ಟು ಹೊತ್ತು ಒದ್ದಾಡಬೇಕಿತ್ತೇ ಎಂದನು. ಆಗ ಕಪ್ಪೆಯು, ಭಗವಂತ, ನೀನೇ ನನ್ನನ್ನು ಚುಚ್ಚಿದ ಮೇಲೆ ಇನ್ಯಾರು ನನ್ನನ್ನು ಕಾಪಾಡಲು ಸಾಧ್ಯ? ಅದಕ್ಕೆ ನೋವಾಗುತ್ತಿದ್ದರೂ ನಿನ್ನನ್ನೇ ಕಾದು ಕುಳಿತೆ ನಾನು ಎಂದಿತು. ಶ್ರೀರಾಮ ನಗುತ್ತಾ ತಲೆದೂಗುತ್ತಾ ಅದನ್ನು ಬಿಡಿಸಿದ. ಭಗವಂತನ ಅರ್ಚಾಮೂರ್ತಿಗಳಲ್ಲಿ ಅಭಯ ಮುದ್ರೆ ಇರುವ ಬಲಗೈ ಉಳಿದ ಕೈಗಳಿಗಿಂತ ಮುಂದೆ ನಿಂತು ಹೇಳುತ್ತಿರುವಂತಿರುತ್ತದೆ, ನಾನಿದ್ದೇನೆ, ಕಾಪಾಡುತ್ತೇನೆ ಎಂದು. ಶ್ರೀ ವೇದಾಂತ ದೇಶಿಕರು ಹೇಳುತ್ತಾರೆ, ಎಲ್ಲರೂ ನಂಬುತ್ತಾರೆ, ಭಗವಂತನಲ್ಲಿ ಪೂರ್ಣ ಭರವಸೆಯನ್ನಿಡುತ್ತಾರೆ ಎಂದು ಹೇಳುವಂತಿಲ್ಲ. ಆದರೆ ನಂಬುವವರು ಪುಣ್ಯಶಾಲಿಗಳು. ತಾಯಿ ತಂದೆಗಳ ಜೊತೆಯಲ್ಲಿರುವ ಮಗುವಿನಂತೆ ನಿಶ್ಚಿಂತತೆಯಿಂದ ಇರಬಹುದು. ಅವರೇ ಪುಣ್ಯಶಾಲಿಗಳು ಎಂದಿದ್ದಾರೆ. ಭರತ ಶ್ರೀರಾಮನನ್ನು ಕಾಡಿದರು, ಬೇಡಿದರು. ರಾಮ ವನವಾಸ ಬಿಟ್ಟು ಅಯೋಧ್ಯೆಗೆ ಹಿಂತಿರುಗಿ ಬಂದು ರಾಜ್ಯ ವಹಿಸಿಕೊಳ್ಳಲು ಒಪ್ಪಲೇ ಇಲ್ಲ. ಆದರೆ ಭರತನಿಗೂ ಅಯೋಧ್ಯೆಯ ರಾಜ್ಯವನ್ನಾಳುವ ಆಸೆ, ಮನಸ್ಸು ಎರಡೂ ಇರಲಿಲ್ಲ. ಅಯೋಧ್ಯೆಯ ಪ್ರಜೆಗಳ ಎದುರು ಅಪರಾಧಿಯಾಗಿ ನಿಲ್ಲುವ ಪರಿಸ್ಥಿತಿ ಭರತನದಾಗಿತ್ತು. ಆದರೂ ಶ್ರೀರಾಮ, ಇನ್ನು 14 ವರ್ಷ ನಾನು ಅಯೋಧ್ಯೆಗೆ ಬರುವುದಿಲ್ಲ, ವನವಾಸ ಮುಗಿಸಿಯೇ ಬರುತ್ತೇನೆ ಎಂದು ಬಿಟ್ಟ. ಆಗ ಗುರುಗಳಾದ ವಸಿಷ್ಠರು ಭರತನ ಕೈ ಬಿಡಲಿಲ್ಲ. ಭರತ, ಚಿಂತಿಸಬೇಡ, ರಾಮನ ಪಾದುಕೆಗಳನ್ನು ಕೇಳು, ಅದನ್ನೇ ಸಿಂಹಾಸನದ ಮೇಲಿಟ್ಟು ರಾಮ ಬರುವ ತನಕ ರಾಜ್ಯವನ್ನು ಪ್ರಜೆಗಳನ್ನು ಕಾಪಾಡು ಎಂದರು.
ಗುರುಕೃಪೆಯಿಂದ ಭರತ ಅಪವಾದದಿಂದ ಪಾರಾದ. ಅಯೋಧ್ಯೆಯ ಪ್ರಜೆಗಳಿಗೂ ಸಂತೋಷವಾಯಿತು. ಶ್ರೀರಾಮನ ಚರಣರಕ್ಷಕಳಾದ ಪಾದುಕಾದೇವಿಯು ಶ್ರೀರಾಮನ ಸ್ಥಾನದಲ್ಲಿ ಸಿಂಹಾಸನದಲ್ಲಿ ಕುಳಿತು 14 ವರ್ಷಗಳ ಕಾಲ ರಾಜ್ಯ ಆಳುವಂತಾಯಿತು. ಹೀಗೆ ಭಗವಂತನ ಅಭಯಹಸ್ತದ ಭರವಸೆ ಹಾಗೂ ಚರಣಕಮಲಗಳನ್ನು ಹೊತ್ತಿರುವ ಗುರುಗಳ ಮಹಿಮೆ ಎರಡನ್ನೂ ನಂಬುವವರು ಪುಣ್ಯಶಾಲಿಗಳು ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು ಈ ಪದ್ಯದಲ್ಲಿ. ನೀವು ನೋಡಿದ್ದೀರಾ, ತಿರುಮಲೆಯಲ್ಲಿ ಸ್ವಾಮಿ ಶ್ರೀ ವೆಂಕಟರಮಣ ಸ್ವಾಮಿಯ ಬಲಗೈ ಅಭಯಹಸ್ತವಲ್ಲ, ಅದು ವರದ ಹಸ್ತ. ಆದರೆ ಎಡಗೈ ಕಟ್ಯಾವಲಂಬಿತ ಭಂಗಿ ಇದೆ. ಎಡಗೈ ಹೆಬ್ಬೆರಳುಗಳು ಸೊಂಟಕ್ಕೆ ಸಮಾನವಾಗಿದೆ. ಹೃದಯದಲ್ಲಿ ಕುಳಿತಿರುವ ಶ್ರೀ ಮಹಾಲಕ್ಷ್ಮಿಯ ದೃಷ್ಟಿ ಭಗವಂತನ ಆ ಹಸ್ತದ ಕಡೆಗಿದೆ. ಅಲ್ಲಿ ಶ್ರೀ ಮಹಾಲಕ್ಷ್ಮಿಯು ಭಗವಂತನು ನಾವಿದ್ದೇವೆ, ನಿಮ್ಮನ್ನು ರಕ್ಷಿಸುತ್ತೇವೆ ಎಂದು ಹೇಳುತ್ತಿದ್ದಾರೆ ಎನ್ನುವಂತಿದೆ. ಆದ್ದರಿಂದ ಶ್ರೀ ಮಹಾಲಕ್ಷ್ಮಿಯ ಕಟಾಕ್ಷವನ್ನು, ಭಗವಂತನ ಅಭಯವನ್ನು ನಂಬುವವರೇ ಪುಣ್ಯಶಾಲಿಗಳು. ಅವರಿಬ್ಬರ ಕೃಪೆಗೆ ಪಾತ್ರರಾಗುತ್ತಾರೆ. ಬದುಕಿನಲ್ಲಿ ಸಕಲ ಸೌಭಾಗ್ಯಗಳು ದೊರಕುತ್ತವೆ. ಶ್ರೀರಾಮ ದಂಡಕಾರಣ್ಯ ಪ್ರವೇಶಿಸಿದಾಗ ಅಲ್ಲಿದ್ದ ಋಷಿಮುನಿಗಳೆಲ್ಲ ರಾಮನ ಬಳಿಗೆ ಬಂದು, ಇಲ್ಲಿ ನಮ್ಮ ಜೀವನ ದುರ್ಭರವಾಗಿದೆ, ರಾಕ್ಷಸರು ವಿಪರೀತ ಹಿಂಸೆ ಮಾಡುತ್ತಿದ್ದಾರೆ ಎಂದಾಗ ಶ್ರೀರಾಮನು ಅವರಿಗೆ, ನಾನು ನಿಮ್ಮನ್ನು ಕಾಪಾಡುತ್ತೇನೆ ಎಂದು ಅಭಯ ನೀಡಿದನು. ಇದನ್ನು ಶ್ರೀರಾಮನಿಂದ ಇನ್ನೊಂದು ಸರ್ತಿ ಹೇಳಿಸಬೇಕು ಎಂಬಂತೆ ಸೀತಾಮಾತೆಯು ಶ್ರೀರಾಮನಿಗೆ, ರಾಮ, ಈ ರಾಕ್ಷಸರು ನಮಗೇನು ಮಾಡಿದ್ದಾರೆ? ನಮಗೇಕೆ ಅವರ ಗೊಡವೆ? ನಮ್ಮ ಪಾಡಿಗೆ ನಾವು ತಾಪಸರಂತೆ ಬದುಕಿ 14 ವರ್ಷ ವನವಾಸ ಮುಗಿಸೋಣ ಎಂದಳು. ಆಗ ಶ್ರೀರಾಮನು, ಸೀತೆ, ನಾನು ಕ್ಷತ್ರಿಯ, ಇಕ್ಷ್ವಾಕು ವಂಶದ ಹಿರಿಯ ಮಗ. ಇವರನ್ನೆಲ್ಲ ಕಾಪಾಡುವುದು ನನ್ನ ಧರ್ಮ. ನನ್ನ ಆಶ್ರಯ ಕೇಳಿದ್ದಾರೆ, ನಾನು ಅಭಯ ನೀಡಿದ್ದೇನೆ. ನಿನ್ನನ್ನಾದರೂ ಬಿಟ್ಟೇನು, ಲಕ್ಷ್ಮಣನನ್ನಾದರೂ ಬಿಟ್ಟೇನು? ಈ ರಾಕ್ಷಸಾಧಮರನ್ನು ಕೊಂದು ಇವರುಗಳನ್ನು ಕಾಪಾಡುವುದಂತೂ ನಿಜ ಎಂದನು. ಸಕೃದೇವ ಪ್ರಪನ್ನಾಯ ತವಾಸ್ಮೇತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮಿ ಏತದ್ವ್ರತಂ ಮಮ ಎಂದನು. ಸರ್ವಜೀವಿಗಳ ರಕ್ಷಣೆ ನನ್ನದು, ಅದೇ ನನ್ನ ವ್ರತ ಎಂದನು. ಭಗವಂತನನ್ನು, ಆಚಾರ್ಯರನ್ನು ನಂಬಿ ನಮ್ಮನ್ನು ಅವರಲ್ಲಿ ಸಮರ್ಪಿಸಿ ನಿಶ್ಚಿಂತೆಯಿಂದ ಇರೋಣ. ಶ್ರೀ ರಂಗಮಣಿ ಪಾದುಕಾಭ್ಯಾಂ ನಮಃ. ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ.